ಕುಂಭರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಫಲಾಫಲಗಳು ಗ್ರಹಗಳ ಸಂಚಾರದಿಂದ ಇರುತ್ತೆ ಅಂತ ಹೇಳುವಂಥದ್ದನ್ನು ನೋಡುವುದಾದ್ರೆ, ಜನ್ಮ ರಾಶಿಯಲ್ಲಿರ್ತಕ್ಕಂಥ ಶನಿಯಿಂದಾಗಿ ಅಲ್ಪ ಸ್ವಲ್ಪ ಆಲಸ್ಯಗಳು ಬರುವಂತ ಸಾಧ್ಯತೆಗಳಿದೆ. ಆಲಸ್ಯವನ್ನು ಹಿಮ್ಮೆಟ್ಟಿ ಮುನ್ನಡೆದರೆ ನಿಮಗೆ ಜಯಪ್ರಾಪ್ತಿ ಆಗುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂಥ ಕುಜ ಮತ್ತು ರಾಹುವಿನಿಂದಾಗಿ ನಿಮ್ಮ ಮಾತಿನಲ್ಲಿ ಕೆಲವಷ್ಟು ವಿರೋಧಗಳು ಬರುವಂತ ಸಾಧ್ಯತೆಗಳಿದೆ. ನೀವು ಆಡಿದಂತಹ ಮಾತಿನಿಂದ ಕೆಲವಷ್ಟು ನಿಮ್ಮ ಸ್ನೇಹಿತರಿರಬಹುದು ಅಥವಾ ಬಂಧು ಮಿತ್ರರಿರಬಹುದು, ನಿಮ್ಮ ಸಂಸಾರದಲ್ಲಿರಬಹುದು, ಅನಾವಶ್ಯಕವಾಗಿ ವಾದ ವಿವಾದ ಬರುವಂಥ ಸಾಧ್ಯತೆಗಳಿದೆ. ಜಾಗ್ರತೆಯಿಂದ ನೀವು ನಿಮ್ಮ ಮಾತುಕತೆಗಳನ್ನು ಅಥವಾ ನೀವು ವ್ಯಕ್ತಪಡಿಸಬೇಕಾದಂತಹ ವಿಷಯಗಳನ್ನು ವ್ಯಕ್ತಪಡಿಸಿದರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಒಂದು ಸೆಕೆಂಡಿನಲ್ಲಿ ನಿಮ್ಮ ಸಿಟ್ಟಿರಬಹುದು ಅಥವಾ ಈ ರೀತಿಯಾಗಿರ್ತಕ್ಕಂಥ ಕೆಲವಷ್ಟು ಆಲಸ್ಯಗಳಿರಬಹುದು, ನಮ್ಮ ಜೀವನದಲ್ಲಿ ಎಷ್ಟೋ ಒಳ್ಳೆ ವಿಷಯಗಳನ್ನು ಕೂಡ ಹಾಳು ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾದ ಕಾರಣ ಜಾಗ್ರತೆಯಿಂದ ಮುಂದುವರಿರಿ. ಇನ್ನು ತೃತೀಯ ಸ್ಥಾನವನ್ನು ನೋಡೋದಾದ್ರೆ ಸಹಾಯ ಸ್ಥಾನ ಅಂತ ಹೇಳ್ತೇವೆ. ನಿಮಗೆ ಉತ್ತಮ ರೀತಿಯಾಗಿರ್ತಕ್ಕಂಥ ಸಹಾಯವು ಈ ತಿಂಗಳಿನಲ್ಲಿರುತ್ತೆ. ನಿಮ್ಮ ಸಹೋದರರಿಂದ ಒಳ್ಳೆ ರೀತಿಯಾಗಿರ್ತಕ್ಕಂಥ ಸಪೋರ್ಟ್ ಕೂಡ ಈ ಸಂದರ್ಭದಲ್ಲಿರುತ್ತೆ. ಅದೇ ರೀತಿಯಾಗಿ ನಿಮ್ಮ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವಷ್ಟು ದಾಖಲೆಗಳನ್ನ ನೀವು ಸರಿಪಡಿಸಿಕೊಳ್ಬೇಕು ಅಂತ ಇದ್ರೆ ಈ ಸಂದರ್ಭದಲ್ಲಿ ನಿಮ್ಗೆ ಅದು ಅನುಕೂಲವಾಗಿ ಬರುತ್ತೆ. ಅದೇ ರೀತಿಯಾಗಿ ಇನ್ನಿತರ ದಾಖಲೆ ಪತ್ರಗಳು ಕೂಡ ಕೆಲವಷ್ಟು ನೀವು ಸರಿಪಡಿಸಿಕೊಳ್ಬೇಕು ಅಂತ ಹೇಳುವಂತ ಪ್ರಯತ್ನದಲ್ಲಿದ್ರೆ ಅದು ಕೂಡ ನಿಮ್ಗೆ ಅನುಕೂಲವಾಗಿ ಬರುತ್ತೆ. ಇನ್ನು ಚತುರ್ಥ ಸ್ಥಾನವನ್ನು ನೋಡೋದಾದ್ರೆ ಚತುರ್ಥಾಧಿಪತಿ ಆಗಿರ್ತಕ್ಕಂಥ ಶುಕ್ರ ತನ್ನ ಸ್ವಕ್ಷೇತ್ರದಲ್ಲಿರುವಂತದ್ದು, ಅದೇ ರೀತಿಯಾಗಿ ಗುರುವು ಕೂಡ ಅದೇ ಕ್ಷೇತ್ರದಲ್ಲಿರೋದ್ರಿಂದಾಗಿ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ನೂತನವಾಗಿರ್ತಕ್ಕಂತಹ ವಸ್ತ್ರ ಆಭರಣಗಳನ್ನು ಖರೀದಿ ಮಾಡುವಂಥದ್ದು, ಚಿನ್ನಗಳನ್ನು ಖರೀದಿ ಮಾಡುವಂಥದ್ದು, ಚಿನ್ನದ ವ್ಯಾಪಾರ ಮಾಡುವವರಿಗೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಪ್ರತಿಫಲ ಈ ಸಂದರ್ಭದಲ್ಲಿರುತ್ತೆ. ಆಭರಣ ತಯಾರಿ ಮಾಡುವವರಿಗೆ, ಮಾರಾಟ ಮಾಡುವವರಿಗೆ, ಅದೇ ರೀತಿಯಾಗಿ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲ ಈ ಸಂದರ್ಭದಲ್ಲಿ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಪಂಚಮ ಸ್ಥಾನವನ್ನು ನೋಡುವುದಾದ್ರೆ ಪಂಚಮಾಧಿಪತಿಯಾಗಿರ್ತಕ್ಕಂತಹ ಬುಧನು ಕುಜನ ಕ್ಷೇತ್ರದಲ್ಲಿ ತೃತೀಯ ಸ್ಥಾನದಲ್ಲಿ ಇರೋದ್ರಿಂದಾಗಿ ಸಂತಾನ ಅಪೇಕ್ಷಿತರಿಗೆ ಶುಭ ವಾರ್ತೆಗಳನ್ನು ಕೇಳುವಂತಹ ಯೋಗಗಳಿದೆ. ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದಂಥ ಕೆಲಸ ಕಾರ್ಯಗಳಿಗೆ ಮುನ್ನೆಗ್ಗುವಂತಹ ಯೋಗಗಳು ಈ ಸಂದರ್ಭದಲ್ಲಿ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ಶತ್ರುಗಳಿಂದನೂ ಕೂಡ ನೀವು ಸ್ವಲ್ಪ ಜಾಗ್ರತೆಯಿಂದ ಇದ್ದಷ್ಟು ಒಳ್ಳೆಯದು ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ಶತ್ರು ಬಾಧೆಗೋಸ್ಕರವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರವನ್ನು ನಾವು ಮಾಡ್ಕೊಳ್ಬೇಕಾ ಅಥವಾ ಏನು ಮಾಡ್ಕೊಳ್ಬಾರ್ದಾ ಅಂತ ಹೇಳುವಂಥ ಒಂದು ಯೋಚನೆ ಇದ್ರೆ, ನಿಮಗೆ ಅನುಕೂಲ ಇದ್ದರೆ ಶತ್ರು ಬಾಧೆಗೆ ಬೇಕಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡಿಕೊಂಡು ಮುಂದುವರೆದರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಸುಲಭವಾಗಿರ್ತಕ್ಕಂತಹ ಪರಿಹಾರವನ್ನು ನಾವು ಈಗಾಗಲೇ ಈ ಮೊದಲಿನ ವಿಡಿಯೋದಲ್ಲಿ ಹೇಳಿರೋದ್ರಿಂದ ಆ ವಿಡಿಯೋವನ್ನು ತಕೊಂಡು ನೋಡಿ ಸುಲಭವಾಗಿರ್ತಕ್ಕಂಥ ಪರಿಹಾರವನ್ನು ನೀವು ಈ ಸಂದರ್ಭದಲ್ಲಿ ಮಾಡಬಹುದು. ಅದೇ ರೀತಿಯಾಗಿ ಸಪ್ತಮ ಸ್ಥಾನವನ್ನು ನೋಡೋದಾದ್ರೆ ಸಪ್ತಮಾಧಿಪತಿಯಾಗಿರ್ತಕ್ಕಂತಹ ರವಿಯು ಚತುರ್ಥ ಸ್ಥಾನದಲ್ಲಿರೋದ್ರಿಂದಾಗಿ ಒಳ್ಳೆ ರೀತಿಯಾಗಿರ್ತಕ್ಕಂತಹ ದಾಂಪತ್ಯ ಜೀವನದಲ್ಲಿ ಸುಖ ಸಾಮರಸ್ಯವನ್ನ ಅನುಭವಿಸುವಂತಹ ಯೋಗಗಳಿದೆ. ಅದೇ ರೀತಿಯಾಗಿ ಅವಿವಾಹಿತರಿಗೆ ವಿವಾಹ ಕೂಡಿ ಬರುವಂತಹ ಯೋಗಗಳಿದೆ. ಒಳ್ಳೆ ಸಂಬಂಧಗಳು ಕೂಡಿ ಬರುವಂತಹ ಯೋಗ ಈ ಸಂದರ್ಭದಲ್ಲಿರುತ್ತೆ ವೀಕ್ಷಕರೇ. ಅದೇ ರೀತಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ನಿಮಗೆ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ಕೂಡ ನೀವು ನಿರೀಕ್ಷೆ ಮಾಡಬಹುದು. ಇನ್ನು 9ನೇ ಸ್ಥಾನವನ್ನು ನೋಡೋದಾದ್ರೆ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೇವೆ. ಆ ಸ್ಥಾನದಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ಅನಾವಶ್ಯಕವಾಗಿ ಸಣ್ಣ ಪುಟ್ಟ ವಿಷಯಗಳು ನಿಮಗೆ ಯೋಚನೆಯಾಗಿ ಪರಿಣಮಿಸಬಹುದು. ಅನಾವಶ್ಯಕವಾಗಿರ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ನಿಮ್ಮ ಸಮಯವನ್ನ ಅದೇ ರೀತಿಯಾಗಿ ದುಡ್ಡನ್ನು ಕೂಡ ನೀವು ಖರ್ಚು ಮಾಡುವಂತಹ ಸಾಧ್ಯತೆಗಳಿದೆ. ಜಾಗ್ರತೆಯಿಂದ ಮುಂದುವರಿರಿ. ವಾಹನ ಚಲಿಸುವಾಗಲೂ ಕೂಡ ಜಾಗ್ರತೆಯಿಂದ ಮುಂದುವರೆದಷ್ಟು ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. 8ನೇ ಸ್ಥಾನದಲ್ಲಿರ್ತಕ್ಕಂತಹ ಕೇತುವಿನಿಂದಾಗಿ ವಾಹನ ಚಲಿಸುವಾಗ ಜಾಗ್ರತೆಯಿಂದ ಚಲಿಸಿ. ಅದೇ ರೀತಿ ರಸ್ತೆ ದಾಟುವಾಗಲೂ ಕೂಡ ಹೆಚ್ಚಿಗೆ ಜಾಗ್ರತೆಯಿಂದ ರಸ್ತೆಯನ್ನು ದಾಟುವಂಥದ್ದು. ಕರೆಂಟಿನ ವಿಷಯದಲ್ಲಿ, ನೀರಿನ ವಿಷಯದಲ್ಲಿ, ಮಕ್ಕಳು ಆಟ ಆಡುವಾಗ ಅಥವಾ ಇನ್ನಿತರ ಚಟುವಟಿಕೆ ಮಾಡುವಾಗ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗಬೇಡಿ. ಯಾಕೆಂದರೆ ಕೇತು ಇರೋದರಿಂದಾಗಿ ಅನಾವಶ್ಯಕವಾಗಿ ಕೆಲವಷ್ಟು ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದ ಮುಂದುವರಿಯಿರಿ. ಇದು ಯಾವುದೇ ಕಾರಣಕ್ಕೆ ನಿಮ್ಗೆ ಹೆದರಿಸ್ತಾ ಇರೋದಲ್ಲ, ಜಾಗ್ರತೆಯನ್ನು ತೋರಿಸುವಂಥದ್ದು. ಅದೇ ರೀತಿ 9ನೇ ಸ್ಥಾನವನ್ನು ನೋಡೋದಾದರೆ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೇವೆ. ಪೂರ್ವ ಪುಣ್ಯ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಶುಕ್ರನು ತನ್ನ ಸ್ವಕ್ಷೇತ್ರದಲ್ಲಿರುವಂಥದ್ದು ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಬಹುದು. ಒಳ್ಳೆ ರೀತಿಯಾಗಿರ್ತಕ್ಕಂಥ ಫಲವೂ ಕೂಡ ನಿಮಗೆ ಈ ಸಂದರ್ಭದಲ್ಲಿ ಸಿಗುತ್ತೆ ವೀಕ್ಷಕರೇ. 10ನೇ ಸ್ಥಾನವನ್ನು ಉದ್ಯೋಗ ಸ್ಥಾನ ಅಂತ ಹೇಳ್ತೇವೆ. ಉದ್ಯೋಗದಲ್ಲಿಯೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ಕಾಣಬಹುದು. ಅದೇ ರೀತಿ ನೀವು ಮಾಡುವಂಥ ಕೆಲಸ ಕಾರ್ಯದಲ್ಲಿಯೂ ಕೂಡ ನಿಮ್ಗೆ ಪ್ರಮೋಷನ್ ಆಗುವಂಥದ್ದು, ಮೇಲಧಿಕಾರಿಗಳಿಂದನೂ ಕೂಡ ಪ್ರಶಂಸೆಗಳು ಸಿಗುವಂಥದ್ದು, ಸನ್ಮಾನಗಳು ಸಿಗುವಂಥದ್ದು, ಗೌರವಗಳು ಸಿಗುವಂಥದ್ದು, ಸಮಾಜಮುಖಿಯಾದಂಥ
ಕೆಲಸ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥ ಎಲ್ಲ ಯೋಗ ಕೂಡ ಈ ಸಂದರ್ಭದಲ್ಲಿ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು 11ನೇ ಸ್ಥಾನವನ್ನು ಲಾಭಸ್ಥಾನ ಅಂತ ಹೇಳ್ತೇವೆ. ಲಾಭ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಗುರುವು ಚತುರ್ಥ ಸ್ಥಾನದಲ್ಲಿ ಇರೋದರಿಂದಾಗಿ ನಿಮ್ಮ ಕೆಲಸ ಕಾರ್ಯದಲ್ಲಿ ನೀವು ಪ್ರಯತ್ನ ಪಟ್ಟಂತಹ ಕೆಲಸ ಕಾರ್ಯದಲ್ಲಿ ಎಲ್ಲದರಲ್ಲಿಯೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಪ್ರತಿಫಲವನ್ನು ಕಾಣಬಹುದು. ಅದೇ ರೀತಿಯಾಗಿ ಲಾಭವನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಅಂತ ಕಂಡುಬರುತ್ತೆ ವೀಕ್ಷಕರೇ. 12ನೇ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಶನಿಯು ಜನ್ಮರಾಶಿಯಲ್ಲೇ ಇರೋದರಿಂದಾಗಿ ಸ್ವಲ್ಪ ಆಲಸ್ಯದಿಂದಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಡಿಲೇಯನ್ನು ಕಾಣಬಹುದು. ಆಲಸ್ಯವನ್ನು ಮೆಟ್ಟಿ ನಿಂತು ನೀವು ಮುಂದುವರೆದರೆ ನಿಮ್ಗೆ ಅನುಕೂಲಕರವಾಗಿರ್ತಕ್ಕಂಥ ವ್ಯವಸ್ಥೆಗಳು ಬರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅನಾವಶ್ಯಕವಾಗಿರ್ತಕ್ಕಂಥ ಖರ್ಚುಗಳಿಂದ ದೂರ ಇದ್ದಷ್ಟು ಒಳ್ಳೆಯದು. ಪ್ರತ್ಯಕ್ಷ ಕಂಡರೂ ಪರಾಮರಿಸಿ ನೋಡು ಅಂತ ಹೇಳುವ ಹಾಗೆ ಕೆಲವಷ್ಟು ಅಪವಾದಗಳು ಕೂಡ ನೀವು ಹೇಳುವಂಥದ್ದಿರ್ಬೋದು ಅಥವಾ ನಿಮ್ಮ ಮೇಲೆ ಬರುವಂಥದ್ದಿರ್ಬೋದು ಇತ್ಯಾದಿಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದ ಮುಂದುವರಿಯಿರಿ. ಒಳ್ಳೆ ರೀತಿಯಾಗಿರ್ತಕ್ಕಂಥ ಸಂಸ್ಕಾರದಿಂದ ನೀವು ಬಂದಿರೋದರಿಂದಾಗಿ ನಿಮ್ಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಪ್ರತಿಫಲಗಳು ಸಿಗುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇದಿಷ್ಟೆಲ್ಲ ಒಳ್ಳೆ ಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪ ದೋಷ ಫಲಗಳಿರೋದರಿಂದಾಗಿ ಸುಬ್ರಹ್ಮಣ್ಯ ದೇವರಿಗೆ ನೀವು ಪಂಚಾಮೃತಾಭಿಷೇಕವನ್ನು ಮಾಡೋದರಿಂದಾಗಿ ನಿಮ್ಗೆ ಉತ್ತಮ ರೀತಿಯಾಗಿರ್ತಕ್ಕಂಥ ಪ್ರತಿಫಲಗಳನ್ನು ನೀವು ಕಾಣಬಹುದು ಅಂತ ಕಂಡುಬರುತ್ತೆ ವೀಕ್ಷಕರೇ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಗಳು ನಿಮಗೆ ಲಭಿಸಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.